ನಮಸ್ಕಾರ ವೀವರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಪೈರ್ಸ್. ಹನುಮಂತಪುರಂ ಎಂಬ ಒಂದು ಊರಿನಲ್ಲಿ ಜನರು ಸಂಜೆ 6 ಗಂಟೆ ಮೇಲೆ ತಮ್ಮ ಮನೆಗಳಿಂದ ಹೊರಗಡೆ ಬರೋದಕ್ಕೇನೆ ಹೆದರಿಕೊಳ್ತಿರ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಈ ಹಿಂದೆ ರಾತ್ರಿ ಹೊತ್ತು ಮನೆಗಳಿಂದ ಹೊರಗಡೆ ಹೋಗುತ್ತಿದ್ದ ಜನರನ್ನ ತುಂಬಾನೇ ನಿಗೂಢವಾಗಿ ಹಾಗೂ ಬರ್ಬರವಾಗಿ ಕೊಲೆ ಮಾಡಲಾಗಿರುತ್ತೆ. ಮತ್ತೊಂದು ಕಡೆ ಅದೇ ಊರಿನ ಸುತ್ತಮುತ್ತ ಸಾವಿರಾರು ವರ್ಷಗಳ ಹಿಂದೆ ಪಲ್ಲವ ರಾಜರ ಕಾಲಕ್ಕೆ ಸೇರಿದ ಒಂದು ಪುರಾತನ ದೇವಸ್ಥಾನದ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಅಂತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಒಂದಷ್ಟು ಜನ ಆಫೀಸರ್ಗಳು ಆ ಊರಿಗೆ ಬರ್ತಾರೆ. ಅವರು ಬಂದ ನಂತರ ಆ ಊರಿನಲ್ಲಿ ಮತ್ತಷ್ಟು ಕೊಲೆಗಳು ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಹನುಮಂತಪುರಂ ಎಂಬ ಆ ಊರಿನಲ್ಲಿ ನಿಗೂಢ ಕೊಲೆಗಳನ್ನ ಮಾಡ್ತಿರೋದು ಯಾರು? ಹನುಮಂತಪುರಂನಲ್ಲಿರುವ ಆ ಪುರಾತನ ದೇವಸ್ಥಾನಕ್ಕೂ ಹಾಗೂ ರಾಜ ನಂದಿವರ್ಮನ್ಗೂ ಇರುವ ಸಂಬಂಧ ಏನು? ಚಿತ್ರದ ಹೀರೋ ಆ ಊರಿನಲ್ಲಿ ನಡೆಯುತ್ತಿರುವ ಆ ಮಿಸ್ಟರಿಗಳನ್ನ ಸಾಲ್ವ್ ಮಾಡನ ಇಲ್ವಾ ಅನ್ನೋದನ್ನ ತುಂಬಾನೇ ಸಸ್ಪೆನ್ಸ್ಫುಲ್ ಆಗಿ ಹೇಳಿರುವ ಚಿತ್ರನೇ ನಂದಿವರ್ಮನ್. ಅಂದಹಾಗೆ ಇದು ಇತ್ತೀಚೆಗೆ ಬಿಡುಗಡೆಯಾಗಿರುವ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ನಲ್ಲಿ ಹನುಮಂತಪುರಂ ಎಂಬ ಊರಿನಲ್ಲಿ ಪ್ರಶಾಂತ್ ಎಂಬ ಒಬ್ಬ ಯುವಕ ಯಾರಿಗೂ ಗೊತ್ತಾಗದ ಹಾಗೆ ರಾತ್ರಿ ಹೊತ್ತು ತನ್ನ ಮನೆಯಿಂದ ಹೊರಗಡೆ ಬರ್ತಾನೆ. ಪ್ರಶಾಂತ್ ತನ್ನ ಒಂದು ಕೈಯಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ಹಾಗೂ ಮತ್ತೊಂದು ಕೈಯಲ್ಲಿ ಹನುಮಂತಪುರಂನ ಒಂದು ಮ್ಯಾಪ್ ಅನ್ನ ಹಿಡಿದುಕೊಂಡು ಊರಿಂದ ಹೊರಗಡೆ ಏನನ್ನೋ ಹುಡುಕುತ್ತಾ ಬರ್ತಾನೆ. ರಾತ್ರಿಯಾಗಿದ್ದ ಕಾರಣ ತುಂಬಾನೇ ವಿಚಿತ್ರವಾಗಿದ್ದ ಶಬ್ದಗಳು ಅವನನ್ನ ಭಯಬೀಳಿಸುತ್ತವೆ. ತುಂಬಾನೇ ಭಯಪಡುತ್ತಲೇ ತಾನು ರೀಚ್ ಆಗಬೇಕಾಗಿದ್ದ ಆ ಜಾಗವನ್ನ ಆ ಮ್ಯಾಪ್ ನ ಸಹಾಯದಿಂದ ಬಂದು ತಲುಪ್ತಾನೆ. ಅದೇ ಸಮಯಕ್ಕೆ ಅವನ ಕೈಯಲ್ಲಿದ್ದ ಆ ಮೆಟಲ್ ಡಿಟೆಕ್ಟರ್ ಜೋರಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿದ ಪ್ರಶಾಂತ್ ತುಂಬಾನೇ ಖುಷಿಯಾಗಿ, ಅಬ್ಬಾ, ನಾನು ಹುಡುಕ್ತಾ ಬಂದಿದ್ದ ವಸ್ತು ಕೊನೆಗೂ ನನಗೆ ಸಿಕ್ತಲ್ಲ ಅಂತ ಖುಷಿ ಪಡುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಅವನ ಮೇಲೆ ಹಿಂದಿನಿಂದ ಯಾರೋ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಶಾಕಿಂಗ್ಲಿ ಅವನ ಮೇಲೆ ಒಂದು ಅದೃಶ್ಯ ಶಕ್ತಿ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡುತ್ತಿದ್ದಂತೆ ಅದೃಶ್ಯ ಶಕ್ತಿ ಪ್ರಶಾಂತ್ ನ ಕುತ್ತಿಗೆಗೆ ಒಂದು ವಿಚಿತ್ರವಾದ ಕತ್ತಿಯಿಂದ ಚುಚ್ಚಿಬಿಡುತ್ತೆ. ಆ ವಿಚಿತ್ರವಾದ ಕತ್ತಿಯ ವಿಶೇಷ ಏನು ಅಂದ್ರೆ, ಅದರ ಮೇಲೆ ತನ್ನ ರಕ್ತ ಬೀಳುವವರೆಗೂ ಪ್ರಶಾಂತ್ಗೆ ಆ ಕತ್ತಿ ಅಲ್ಲಿದೆ ಅಂತಾನೆ ಕಾಣಿಸಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಆರ್ಕಿಯಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತಿರುವ ಚಿತ್ರದ ಹೀರೋಯಿನ್ ನೀಲಾಳನ್ನ ನೋಡ್ತೀವಿ. ನೀಲಾ ಹಾಗೂ ಅವಳ ಕೊಲೀಗ್ಸ್ ಕೆಲಸ ಮಾಡುತ್ತಿದ್ದ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರುವ ಪ್ರೊಫೆಸರ್ ಬೋಸ್ ಒಂದು ಅರ್ಜೆಂಟ್ ಮೀಟಿಂಗ್ ಅನ್ನ ಕರೀತಾರೆ. ಸ್ನೇಹಿತರೆ, ಇಲ್ಲಿ ಪ್ರೊಫೆಸರ್ ಬೋಸ್ಗೆ ಡಾಕ್ಟರ್ ಚಕ್ರವರ್ತಿ ಎಂಬ ಮತ್ತೊಬ್ಬ ಹೈಯರ್ ಆಫೀಸರ್ ಇರ್ತಾರೆ. ಡಾಕ್ಟರ್ ಚಕ್ರವರ್ತಿ ಮಾತನಾಡುತ್ತಾ ಬೋಸ್ ತನ್ನ ಟೀಮ್ ನ ಜೊತೆ ಮಾಡಿದ್ದ ಈ ಹಿಂದಿನ ರಿಸರ್ಚ್ ಬಗ್ಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ. ಈಗ ಪ್ರೊಫೆಸರ್ ಬೋಸ್ ಮಾತನಾಡ್ತಾ ನೀಲಾ ಹಾಗೂ ಅವಳ ಕೊಲೀಗ್ಸ್ ಅನ್ನ ಈ ಮೀಟಿಂಗ್ ಗೆ ಕರೆದಿರುವ ಬಗ್ಗೆ, ಅಂದ್ರೆ ಅವರೆಲ್ಲರ ಮುಂದಿನ ಪ್ರಾಜೆಕ್ಟ್ ನ ಬಗ್ಗೆ ಹೇಳ್ತಾ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸಾವಿರಾರು ವರ್ಷಗಳ ಹಿಂದೆ ಪಲ್ಲವ ರಾಜವಂಶಕ್ಕೆ ಸೇರಿದ ನಂದಿವರ್ಮನ್ ಎಂಬ ಒಬ್ಬ ರಾಜ ಇರ್ತಾನೆ. ಆ ರಾಜನ ಕಂಟ್ರೋಲ್ ನಲ್ಲೇ ಈಗಿರುವ ಹನುಮಂತಪುರಂ ಎಂಬ ಊರಿರುತ್ತೆ. ತುಂಬಾನೇ ವೀರಶೂರನಾಗಿದ್ದ ಈ ರಾಜ ನಂದಿವರ್ಮನ್ ಬಳಿ ಅಪಾರ ಪ್ರಮಾಣದ ಆಸ್ತಿ, ಐಶ್ವರ್ಯ ಹಾಗೂ ಸಂಪತ್ತಿನ ಜೊತೆಗೆ ದೊಡ್ಡ ಸೈನ್ಯ ಕೂಡ ಇರುತ್ತೆ. ಇವನ ಮೇಲೆ ಅಟ್ಯಾಕ್ ಮಾಡಿ ಇವನ ಬಳಿ ಇರುವ ಸಾಕಷ್ಟು ಆಸ್ತಿ ಐಶ್ವರ್ಯಗಳನ್ನ ಕೊಳ್ಳೆ ಹೊಡಿಬೇಕು ಅಂತ ಸುತ್ತಮುತ್ತಲಿನ ರಾಜರು ತುಂಬಾನೇ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಯಾರ ಕೈಯಲ್ಲೂ ಅದು ಸಾಧ್ಯವಾಗಿರೋದಿಲ್ಲ. ಯಾಕಂದ್ರೆ ಅಪಾರ ಪ್ರಮಾಣದ ಸೈನ್ಯದ ಜೊತೆ ರಾಜ ನಂದಿವರ್ಮನ್ ಬಳಿ ಒಂದು ವಿಚಿತ್ರವಾದ ಹಾಗೂ ವಿಶೇಷವಾದ ಕತ್ತಿ ಇರುತ್ತೆ. ಆ ಕತ್ತಿಯನ್ನ ಸಾಮಾನ್ಯವಾಗಿ ನೋಡಿದ್ರೆ ಕೇವಲ ಅದರ ಹಿಡಿ ಮಾತ್ರ ಕಣ್ಣಿಗೆ ಕಾಣಿಸುತ್ತೆ. ಅಂದ್ರೆ ಆ ಕತ್ತಿಯಿಂದ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡಿದಾಗಲೇ ಅಲ್ಲಿ ಕತ್ತಿ ಇದೆ ಅಂತ ಬೇರೆಯವರಿಗೆ ಗೊತ್ತಾಗುತ್ತೆ. ಈ ರಾಜ ನಂದಿವರ್ಮನ್ಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇರುತ್ತೆ. ಆತ ಹನುಮಂತಪುರಂನಲ್ಲಿ ಸೇರಿದಂತೆ ಬೇರೆ ಬೇರೆ ಊರುಗಳಲ್ಲಿ ತುಂಬಾನೇ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿಸಿರ್ತಾನೆ. ಮತ್ತೊಂದು ಕಡೆ ಗೋರ ಎಂಬ ಒಬ್ಬ ಕೆಟ್ಟ ರಾಜ ಬೇರೆ ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರುವ ಆಸ್ತಿ ಹಾಗೂ ಸಂಪತ್ತುಗಳನ್ನ ಕೊಳ್ಳೆ ಹೊಡಿತಿರ್ತಾನೆ. ಈ ಗೋರಾಗೆ ಹನುಮಂತಪುರಂನಲ್ಲಿರುವ ರಾಜ ನಂದಿವರ್ಮನ್ನ ಬಗ್ಗೆ ಹಾಗೂ ಅವನ ಬಳಿ ಇರುವ ಆಸ್ತಿ ಐಶ್ವರ್ಯದ ಬಗ್ಗೆ ಗೊತ್ತಾಗಿ ಸಮಯ ನೋಡಿಕೊಂಡು ಅವನ ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಹೀಗೆ ಕೆಲವು ದಿನಗಳ ನಂತರ ರಾಜ ನಂದಿವರ್ಮನ್ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸುತ್ತಿರುವ ಸಮಯದಲ್ಲಿ ಗೋರ ತನ್ನ ಸೈನಿಕರ ಜೊತೆ ಹನುಮಂತಪುರಂನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ವಿಷಯ ರಾಜ ನಂದಿವರ್ಮನ್ಗೆ ಗೊತ್ತಾಗಿ ತನ್ನ ಬಳಿ ಇದ್ದ ಆ ವಿಶೇಷವಾದ ಕತ್ತಿಯಿಂದ ಗೋರನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ರಾಜ ನಂದಿವರ್ಮನ್ ಬಳಿ ಇರುವ ಆ ವಿಶೇಷವಾದ ಕತ್ತಿಯನ್ನ ನೋಡಿ ಹೆದರಿಕೊಂಡ ಗೋರ ಎದುರಿಗೆ ನಿಂತು ಅವನ ಜೊತೆ ಫೈಟ್ ಮಾಡಲಾಗದೆ ಹಿಂದೆಯಿಂದ ಬಂದು ಕತ್ತಿಯಿಂದ ಅವನ ಬೆನ್ನಿಗೆ ಚುಚ್ಚಿ ಬಿಡ್ತಾನೆ. ಇನ್ನೇನು ರಾಜ ನಂದಿವರ್ಮನ್ ಸತ್ತು ಹೋದ. ಅವನ ಆಸ್ಥಾನದಲ್ಲಿರುವ ಹಾಗೂ ಈ ದೇವಸ್ಥಾನದಲ್ಲಿರುವ ಎಲ್ಲ ಆಸ್ತಿ ಪಾಸ್ತಿ ಸಂಪತ್ತು ನನಗೇನೆ ಸಿಕ್ತು ಅಂತ ಖುಷಿ ಪಡುತ್ತಿರುವಾಗಲೇ ಇನ್ನೂ ಕೂಡ ಜೀವಂತವಾಗಿದ್ದ ರಾಜ ನಂದಿವರ್ಮನ್ ತನ್ನ ಕತ್ತಿಯಿಂದ ಆ ಗೋರನ ತಲೆಯನ್ನ ಕತ್ತರಿಸಿ ಬಿಡ್ತಾನೆ. ಅದೇ ಸಮಯಕ್ಕೆ ಆಶ್ಚರ್ಯವೆಂಬಂತೆ ತುಂಬಾನೇ ಜೋರಾಗಿ ಮಳೆ ಬಂದು ರಾಜ ನಂದಿವರ್ಮನ್ ಕಟ್ಟಿಸಿದ್ದ ಅಪಾರವಾದ ಬೆಲೆ ಬಾಳುವ ದೇವಸ್ಥಾನ ಇದ್ದಕ್ಕಿದ್ದಂತೆ ನೆಲದ ಒಳಗಡೆ ಕುಸಿದು ಬಿಡುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ.
ಅಂದು ಭೂಮಿಯ ಒಳಗಡೆ ಕುಸಿದು ಹೋಗಿದ್ದ ಆ ದೇವಸ್ಥಾನ ಹನುಮಂತಪುರಂನ ಯಾವ ಜಾಗದಲ್ಲಿ ಇದೆ ಅಂತ ನನಗೀಗ ಸಣ್ಣ ಕ್ಲೂಗಳು ಸಿಕ್ಕಿದೆ. ಇದೇ ಕಾರಣಕ್ಕೆ ನಾವೆಲ್ಲ ಹನುಮಂತಪುರಂಗೆ ಹೋಗಿ ರಿಸರ್ಚ್ ಮಾಡಿ ರಾಜ ನಂದಿವರ್ಮನ್ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಈ ವಿಷಯವನ್ನ ನಿಮಗೆಲ್ಲ ಬ್ರೀಫ್ ಮಾಡೋದಕ್ಕೆ ಅಂತಾನೆ ಅರ್ಜೆಂಟ್ ಆಗಿ ಈ ಮೀಟಿಂಗ್ ಅನ್ನ ಕರೆದಿದ್ದು. ನಾವೆಲ್ಲರೂ ನಾಳೆನೆ ಹನುಮಂತಪುರಂಗೆ ಹೊರಡ್ತಾ ಇದ್ದೀವಿ ಅಂತ ಬೋಸ್ ಎಲ್ಲರಿಗೂ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಸಬ್ ಇನ್ಸ್ಪೆಕ್ಟರ್ ಗುರುನನ್ನ ನೋಡ್ತೀವಿ. ಗುರುಗೆ ಊರಿನ ಹೊರಗಡೆ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ಗೊತ್ತಾಗಿ ತಕ್ಷಣ ಕ್ರೈಮ್ ಸ್ಪಾಟ್ ಗೆ ಬರ್ತಾನೆ. ಆಗಲೇ ಕ್ರೈಮ್ ಸ್ಪಾಟ್ ಗೆ ಬಂದಿದ್ದ ಡಿಪಾರ್ಟ್ಮೆಂಟ್ ನ ಆಫೀಸರ್ಗಳು ಹಾಗೂ ಅಲ್ಲಿದ್ದ ಜನರೆಲ್ಲ ಸರ್ ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ತುಂಬಾನೇ ಇಂಟೆಲಿಜೆಂಟ್ ಆಗಿದ್ದ ಆಫೀಸರ್ ಗುರು ಆ ಕ್ರೈಮ್ ಸ್ಪಾಟ್ ಅನ್ನ ಹಾಗೂ ಡೆಡ್ ಬಾಡಿಯನ್ನ ತುಂಬಾನೇ ಸೂಕ್ಷ್ಮವಾಗಿ ಗಮನಿಸಿ ಮೊದಲು ಈ ವ್ಯಕ್ತಿಯನ್ನ ಯಾರೋ ಕೊಲೆ ಮಾಡಿ ಇದೊಂದು ಆತ್ಮಹತ್ಯೆ ಅಂತ ತೋರಿಸೋದಕ್ಕೆ ನಂತರ ಇವನನ್ನ ನದಿಗೆ ಹಾಕಿದ್ದಾರೆ. ಹೀಗೆ ಹೇಳ್ತಾ ತಾನು ಕ್ರೈಮ್ ಸ್ಪಾಟ್ ನಲ್ಲಿ ಗಮನಿಸಿರುವ ಒಂದಷ್ಟು ಸೂಕ್ಷ್ಮವಾದ ವಿಷಯಗಳನ್ನ ಎಲ್ಲರಿಗೂ ಹೇಳ್ತಾನೆ. ಇದನ್ನ ಕೇಳಿ ಅಲ್ಲಿದ್ದವರಿಗೆಲ್ಲ ಆಫೀಸರ್ ಗುರು ಎಷ್ಟು ಇಂಟೆಲಿಜೆಂಟ್ ಅಂತ ಅರ್ಥವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಹನುಮಂತಪುರಂನ ಚೇರ್ಮನ್ ಆಗಿರುವ ಧರ್ಮರಾಜನ್ ಎಂಬ ವ್ಯಕ್ತಿಯನ್ನ ನೋಡ್ತೀವಿ. ಸ್ನೇಹಿತರೆ, ಈ ಧರ್ಮರಾಜನ್ಗೂ ಕೂಡ ದೇವರ ಮೇಲೆ ತುಂಬಾನೇ ಭಕ್ತಿ ಇರುತ್ತೆ. ಈತ ಹನುಮಂತಪುರಂನಲ್ಲಿದ್ದ ದೇವಸ್ಥಾನಗಳನ್ನ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿರುವ ದೇವಸ್ಥಾನಗಳನ್ನೆಲ್ಲ ರಿನೋವೇಷನ್ ಮಾಡಿಸಿರ್ತಾನೆ. ಅದೇ ಸಮಯಕ್ಕೆ ಧರ್ಮರಾಜನ್ ಜೊತೆ ಇದ್ದ ಒಬ್ಬ ವ್ಯಕ್ತಿಗೆ ಬೋಸ್ ಕಾಲ್ ಮಾಡಿ ನಾವು ಹನುಮಂತಪುರಂಗೆ ರಿಸರ್ಚ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದೀವಿ, ಈ ವಿಷಯವನ್ನ ನಿಮ್ಮ ಚೇರ್ಮನ್ ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಆ ಊರಿನ ಪೂಜಾರಿಗೆ ತುಂಬಾನೇ ಕೋಪ ಬರುತ್ತೆ. ಪುರಾತನ ದೇವಸ್ಥಾನದ ಬಗ್ಗೆ ರಿಸರ್ಚ್ ಮಾಡ್ತೀವಿ, ಅದನ್ನ ಕಂಡುಹಿಡಿತೀವಿ ಅಂತ ಬಂದು ಈ ಊರಿನ ನೆಲವನ್ನಾಗಿದ್ದು ಕೊನೆಗೆ ಆ ಪ್ರಶಾಂತ್ ಸತ್ತು ಹೋದ. ಪ್ರಶಾಂತ್ ರೀತಿ ನಮ್ಮ ಊರಲ್ಲಿ ಮತ್ಯಾರು ಕೂಡ ಸಾಯಬಾರ್ದು ಅಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ನಮ್ಮ ಊರಿಗೆ ಬರದ ಹಾಗೆ ನೋಡಿಕೊಳ್ಳಬೇಕು ಅಂತ ಹೇಳ್ತಾನೆ. ಮೊದಲೇ ಸಂಜೆ ಆಗುತ್ತಿದ್ದಂತೆ ಮನೆಯಿಂದ ಹೊರಗಡೆ ಬರೋದಕ್ಕೇನೆ ಹೆದರಿಕೊಳ್ಳುತ್ತಿದ್ದ ಎಲ್ಲರೂ ಪೂಜಾರಿ ಹೇಳಿದ ಮಾತಿಗೆ ಒಪ್ಪಿಕೊಳ್ತಾರೆ. ಆದ್ರೆ ಸತ್ತು ಹೋಗಿರುವ ಆ ಪ್ರಶಾಂತ್ ನ ಫ್ರೆಂಡ್ ಆಗಿರುವ ಇನ್ಬಾ ಎಂಬ ಒಬ್ಬ ಹುಡುಗ ಸರ್ ಅಷ್ಟಕ್ಕೂ ಸಂಜೆ ಆಗ್ತಿದ್ದಂತೆ ಈ ಊರಿನಲ್ಲಿ ಯಾರು ಕೂಡ ಮನೆಯಿಂದ ಹೊರಗಡೆನೆ ಬರ್ತಿಲ್ಲ, ಅದಕ್ಕೆ ಕಾರಣ ಏನು ಅಂತ ನನಗೆ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಅಷ್ಟಕ್ಕೂ ಈ ಊರಿನಲ್ಲಿ ನಡೆಯುವ ಕೊಲೆಗಳಿಗೆ ಕಾರಣ ಏನು, ಇದರ ಹಿಂದೆ ಅದೃಶ್ಯ ಶಕ್ತಿಯ ಕೈವಾಡ ಏನಾದ್ರೂ ಇದೆಯಾ ಅಥವಾ ಇದನ್ನ ಯಾರಾದ್ರೂ ಮಾಡ್ತಾ ಇದ್ದಾರಾ, ಇದೆಲ್ಲದಕ್ಕೂ ಉತ್ತರ ರಿಸರ್ಚ್ ಮಾಡೋದ್ರಿಂದ ನಮಗೆ ಸಿಗಬಹುದು ಅಂತ ಹೇಳ್ತಾನೆ. ಇವರೆಲ್ಲ ಹೀಗೆ ಮಾತನಾಡುತ್ತಾ ನಿಂತಿರುವಾಗಲೇ ಆ ಊರಿನ ಒಂದು ಮನೆಗೆ ಬೆಂಕಿ ಬೀಳುತ್ತೆ. ಊರಿನ ಜನರೆಲ್ಲ ಸೇರಿ ಆ ಬೆಂಕಿಯನ್ನ ಆರಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಸುಟ್ಟು ಕರಕಲಾಗಿ ಬಿಡುತ್ತೆ. ಇದನ್ನ ನೋಡಿದ ಆ ಪೂಜಾರಿ ನೋಡಿದ್ರ ಇದೆಂತ ಅಪಶಕುನ ಅಂತ ಅವರು ನಮ್ಮ ಊರಿಗೆ ರಿಸರ್ಚ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾಗುತ್ತಿದ್ದಂತೆ ಮನೆಗೆ ಬೆಂಕಿ ಬಿದ್ದಿದೆ. ಒಂದು ವೇಳೆ ಅವರು ರಿಸರ್ಚ್ ಮಾಡ್ತೀವಿ ಅಂತ ಬಂದು ಈ ಊರಿನಲ್ಲಿ ಅಗಿಯೋದಕ್ಕೆ ಶುರು ಮಾಡಿದ್ರೆ ಮುಂದೆ ಅಂತ ಅನಾಹುತ ಆಗ್ಬಹುದು. ನನ್ನ ಮಾತನ್ನ ಕೇಳಿ ಯಾರು ಕೂಡ ಈ ಊರಿಗೆ ಬಂದು ರಿಸರ್ಚ್ ಮಾಡೋದಕ್ಕೆ ಬಿಡಬಾರ್ದು ಅಂತ ಎಲ್ಲರನ್ನ ಒಪ್ಪಿಸುತ್ತಾನೆ. ತಕ್ಷಣವೇ ಊರಿನ ಜನರೆಲ್ಲ ಸೇರಿ ಹನುಮಂತಪುರಂಗೆ ಎಂಟ್ರಿ ಆಗುವ ಜಾಗಕ್ಕೆ ಬಂದು ಕಾಯುತ್ತಾ ನಿಲ್ತಾರೆ. ಬೋಸ್ ತನ್ನ ಟೀಮ್ ಜೊತೆ ಇನ್ಸ್ಪೆಕ್ಟರ್ ಅನ್ನ ಕರೆದುಕೊಂಡು ಆ ಊರಿನ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡುತ್ತಿದ್ದಂತೆ ಅವರನ್ನ ತಡೆದ ಊರಿನ ಜನ ಈಗಾಗಲೇ ರಿಸರ್ಚ್ ಮಾಡ್ತೀನಿ ಅಂತ ಹೋಗಿದ್ದ ಪ್ರಶಾಂತ್ ಎಂಬ ಹುಡುಗ ಈ ಊರಿನಲ್ಲಿ ತುಂಬಾನೇ ನಿಗೂಢವಾಗಿ ಕೊಲೆಯಾಗಿದ್ದಾನೆ. ನೀವೀಗ ಮತ್ತೆ ರಿಸರ್ಚ್ ಮಾಡ್ತೀನಿ ಅಂತ ಬಂದು ನಮ್ಮ ಊರಲ್ಲಿ ಬೇರೆ ಯಾರು ಕೂಡ ಸಾಯೋದು ನಮ್ಗೆ ಇಷ್ಟ ಇಲ್ಲ, ನಿಮ್ಮನ್ನ ಊರಿನ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ, ತಕ್ಷಣವೇ ವಾಪಸ್ ಹೊರಟು ಹೋಗಿ ಅಂತ ಹೇಳ್ತಾರೆ. ನಾವು ಯಾರಿಗೂ ತೊಂದರೆ ಹಾಗೆ ಇಲ್ಲಿ ರಿಸರ್ಚ್ ಮಾಡಿಕೊಂಡು ವಾಪಸ್ ಹೋಗ್ತೀವಿ ಅಂತ ಹೇಳ್ತಾನೆ. ಆದರೂ ಕೂಡ ಊರಿನ ಜನ ಒಪ್ಪದಿದ್ದಾಗ ಇನ್ಸ್ಪೆಕ್ಟರ್ ಇವರ ಬಳಿ ಕೋರ್ಟ್ ನ ಆರ್ಡರ್ ಇದೆ, ಒಂದು ವೇಳೆ ನೀವು ಇವರನ್ನೆಲ್ಲ ತಡೆದ್ರೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೆದರಿಸುತ್ತಾನೆ. ಕೊನೆಗೆ ಧರ್ಮರಾಜನ್ ಸರಿ ಸರ್ ನಿಮ್ಮ ಮಾತನ್ನ ಒಪ್ಪಿಕೊಳ್ತೀವಿ, ಈ ಊರಿನಲ್ಲಿ ನಿಮ್ಮ ರಿಸರ್ಚ್ ಮೂಲಕ ಯಾರಿಗೆ ತೊಂದರೆ ಆದ್ರೂ ಕೂಡ ಅದಕ್ಕೆ ನೀವೇ ಜವಾಬ್ದಾರಿ, ಸಂಜೆ 6 ಗಂಟೆ ಮೇಲೆ ಈ ಊರಿನಲ್ಲಿ ನೀವು ಇರೋ ಹಾಕಿಲ್ಲ ಅಂತ ಒಂದು ಷರತ್ತನ್ನ ಹಾಕ್ತಾನೆ. ಅದಕ್ಕೆ ಸರಿ ಅಂತ ಒಪ್ಪಿಕೊಂಡ ಬೋಸ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಹನುಮಂತಪುರಂನ ಒಳಗಡೆ ಬರ್ತಾನೆ. ಮತ್ತೊಂದು ಕಡೆ ಚಿತ್ರದ ಹೀರೋ ಗುರುಗೆ ಒಬ್ಬ ಪೊಲಿಟಿಷಿಯನ್ ಜೊತೆ ಜಗಳ ಹಾಕಿ ಅವನನ್ನ ಹನುಮಂತಪುರಂಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಮರುದಿನ ಬೆಳಿಗ್ಗೆ ಕುರಿ ಮೇಯಿಸೋದಕ್ಕೆ ಅಂತ ಹೋಗಿದ್ದ ನನ್ನ ಮಗಳು ವಾಪಸ್ ಮನೆಗೆ ಬಂದಿಲ್ಲ ಅಂತ ಒಬ್ಬ ಮಹಿಳೆ ಅಳುತ್ತಾ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಮೊದಲೇ ಆ ಊರಿನಲ್ಲಿ ನಿಗೂಢವಾಗಿ ಕೊಲೆಗಳಾಗ್ತಿದ್ದ ಕಾರಣ ಪೊಲೀಸರೆಲ್ಲ ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೇನೆ ಹೆದರಿಕೊಳ್ತಾರೆ. ಕೊನೆಗೆ ಚಿತ್ರದ ಹೀರೋ ಗುರು ನಾನು ಹೋಗ್ತೀನಿ ಅಂತ ಹೇಳಿದ ಕಾರಣ ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ಜೊತೆ ಅವನನ್ನ ಕಳುಹಿಸಿಕೊಡ್ತಾರೆ. ದಾರಿಯಲ್ಲಿ ಬರ್ತಾ ಆ ಲೇಡಿ ಕಾನ್ಸ್ಟೇಬಲ್ ಸರ್ ನಿಮ್ಮ ವಿಚಾರಣೆ ಏನಿದ್ರು ಕೂಡ ಸಂಜೆ 6 ಗಂಟೆ ಒಳಗಡೆ ಮುಗಿಸಿಬಿಡಿ, 6 ಗಂಟೆ ಮೇಲೆ ನಾವಿಲ್ಲಿರೋದು ಸೇಫ್ ಅಲ್ಲ ಅಂತ ತುಂಬಾನೇ ಭಯ ಪಟ್ಕೊಂಡು ಹೇಳ್ತಾಳೆ. ಕುರಿ ಮೇಯಿಸೋದಕ್ಕೆ ಅಂತ ಹೋಗಿದ್ದ ಹುಡುಗಿ ಹೇಗೆ ಕಾಣೆಯಾಗೋದಕ್ಕೆ ಸಾಧ್ಯ ಅಂತ ಚೆಕ್ ಮಾಡಿದಾಗ ಅವರ ಮನೆಯಲ್ಲಿ ಒಂದು ಕುರಿ ಮಿಸ್ ಆಗಿರುತ್ತೆ.
ತಕ್ಷಣವೇ ಗುರುಗೆ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಆ ಹುಡುಗಿಯ ತಾಯಿಗೆ, ನೋಡಮ್ಮ, ನಿನ್ನ ಮಗಳು ಕುರಿ ಮೇಯಿಸೋದಕ್ಕೆ ಅಂತ ಹೋದಾಗ ಒಂದು ಕುರಿ ಕಳೆದು ಹೋಗಿದೆ. ಮನೆಗೆ ಬಂದು ಒಂದು ಕುರಿ ಕಾಣಿಸುತ್ತಿಲ್ಲ ಅಂತ ಹೇಳಿದ್ರೆ ನೀನು ಖಂಡಿತ ಆಕೆಗೆ ಹೊಡಿತೀಯ. ನೀನು ಜೋರಾಗಿ ನಿನ್ನ ಮಗಳ ಹೆಸರನ್ನ ಕೂಗಿ ಹೊಡೆಯೋದಿಲ್ಲ, ಮನೆಗೆ ವಾಪಸ್ ಬಾ ಅಂತ ಕರಿ. ಆಕೆ ಯಾಕೆ ವಾಪಸ್ ಬರೋದಿಲ್ಲ, ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಗುರು ಹೇಳಿದಂತೆ ಆ ಹುಡುಗಿಯ ತಾಯಿ ಜೋರಾಗಿ ಕೂಗಿದಾಗ ಅಲ್ಲೇ ಬಚ್ಚಿಟ್ಟುಕೊಂಡಿದ್ದ ಆ ಹುಡುಗಿ ಅಳುತ್ತಾ ಹೊರಗಡೆ ಬರ್ತಾಳೆ. ಮತ್ತೊಂದು ಕಡೆ ಬೋಸ್ ಅಂಡ್ ಟೀಮ್ ತಮ್ಮ ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡಿ ಡಿಗ್ ಮಾಡುತ್ತಿರುವಾಗ ಅಲ್ಲೇ ಆಫ್ ಮಾಡಿ ನಿಲ್ಲಿಸಿದ್ದ ಜೆಸಿಬಿ ಬಕೆಟ್ ತಮ್ಮ ಮೇಲೆ ಬೀಳೋದ್ರಿಂದ ಜಸ್ಟ್ ಮಿಸ್ ಆಗ್ತಾರೆ. ಇದನ್ನ ನೋಡಿದ ಅವರೆಲ್ಲ ಒಂದೇ ಸಾರಿ ಹೆದರಿಕೊಳ್ತಾರೆ. ಡ್ರೈವರ್ ಇಲ್ಲದೆ ಆಫ್ ಮಾಡಿ ನಿಲ್ಲಿಸಿದ್ದ ಜೆಸಿಬಿ ತನ್ನಿಂದ ತಾನೇ ಮೂವ್ ಆಗೋದಕ್ಕೆ ಹೇಗೆ ಸಾಧ್ಯ? ಇವರೆಲ್ಲ ಹೀಗೆ ಆಶ್ಚರ್ಯದಿಂದ ನೋಡುತ್ತಿರುವಾಗಲೇ ಅಲ್ಲಿಗೆ ಒಬ್ಬ ಅಘೋರಿ ಬರ್ತಾನೆ. ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ, ನೀವೆಲ್ಲ ಇಲ್ಲಿಗೆ ಏನನ್ನ ಮಾಡೋದಕ್ಕೆ ಅಂತ ಬಂದಿದ್ದೀರೋ ಅದನ್ನ ಸ್ಟಾಪ್ ಮಾಡಿ ತಕ್ಷಣ ಎಲ್ಲರೂ ಹೊರಟು ಹೋಗಿ. ನೀವು ಇಲ್ಲೇ ಇದ್ರೆ ದೊಡ್ಡ ದೊಡ್ಡ ಅನಾಹುತಗಳನ್ನ ಎದುರಿಸಬೇಕಾಗುತ್ತೆ ಅಂತ ತುಂಬಾನೇ ಜೋರಾಗಿ ಕೂಗ್ತಾ ವಿಚಿತ್ರವಾಗಿ ವರ್ತಿಸುತ್ತಾ ಅಲ್ಲಿಂದ ಹೊರಟು ಹೋಗ್ತಾರೆ. ಅಘೋರಿಯ ಮಾತುಗಳನ್ನ ಕೇಳಿದ ನೀಲ ಹಾಗೂ ಅವಳ ಕೊಲೀಗ್ಸ್ಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ಬೋಸ್ ಅವರೆಲ್ಲರಿಗೂ ಧೈರ್ಯ ಹೇಳ್ತಾನೆ. ಆ ದಿನ ರಿಸರ್ಚ್ ಮುಗಿಸಿ ಮನೆಗೆ ವಾಪಸ್ ಹೋಗೋದಕ್ಕೆ ಅಂತ ಬಸ್ ಸ್ಟಾಪ್ ನಲ್ಲಿ ನಿಂತಿದ್ದಾಗ ತುಂಬಾನೇ ಕುಡಿದಿದ್ದ ಒಬ್ಬ ವ್ಯಕ್ತಿ ನೀಲಾಗೆ ಹ್ಯಾರಾಸ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಗುರು ಅವನನ್ನ ಅಲ್ಲಿಂದ ಓಡಿಸಿ ನೀಲಾಳನ್ನ ಬಸ್ಗೆ ಹತ್ತಿಸುತ್ತಾನೆ. ಮರುದಿನ ಬೆಳಿಗ್ಗೆ ತಮ್ಮ ರಿಸರ್ಚ್ ಅನ್ನ ಕಂಟಿನ್ಯೂ ಮಾಡುತ್ತಿದ್ದಾಗ ಬೋಸ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ನೋಡಿ ಗಾಬರಿಗೊಂಡ ಆತ ತಕ್ಷಣವೇ ಪಕ್ಕಕ್ಕೆ ಬಂದು ತುಂಬಾನೇ ನಿಧಾನವಾಗಿ ಯಾರಿಗೂ ಕೇಳದ ಹಾಗೆ ಮಾತನಾಡ್ತಾನೆ. ಅದೇ ಸಮಯಕ್ಕೆ ಗುರು ಅಲ್ಲಿಗೆ ಬಂದು ಬೋಸ್ ನನ್ನ ಭೇಟಿ ಮಾಡ್ತಾನೆ. ಸರ್, ರಿಸರ್ಚ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿರುವ ನಿಮಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಅಂತ ನನ್ನನ್ನ ಇಲ್ಲಿಗೆ ಅಲಾಟ್ ಮಾಡಿದ್ದಾರೆ. ನಿಮಗೆ ಏನೇ ತೊಂದರೆ ಆದ್ರೂ ಅಥವಾ ಏನೇ ಸಹಾಯ ಬೇಕಂದ್ರೂ ಕೂಡ ತಕ್ಷಣವೇ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತೇನೆ. ಬೋಸ್ ಅಂಡ್ ಟೀಮ್ ರಿಸರ್ಚ್ ಮಾಡ್ತಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇದ್ದಾಗ ನೀಲಾ ಅಲ್ಲಿಗೆ ಬರ್ತಾಳೆ. ಹಿಂದಿನ ದಿನ ಬಸ್ ಸ್ಟಾಪ್ ನಲ್ಲಿ ತನಗೆ ಸಹಾಯ ಮಾಡಿದ್ದಕ್ಕೆ ಗುರುಗೆ ಥ್ಯಾಂಕ್ಸ್ ಹೇಳ್ತಾಳೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರ ಪರಿಚಯ ಜಾಸ್ತಿಯಾಗಿ ಒಬ್ಬರಿಗೊಬ್ಬರು ಹತ್ತಿರವಾಗೋದಕ್ಕೆ ಶುರು ಮಾಡ್ತಾರೆ. ಮರುದಿನ ಬೋಸ್ ಅಂಡ್ ಟೀಮ್ ತಮ್ಮ ರಿಸರ್ಚ್ ವರ್ಕ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾಗ ನೀಲಾಗೆ ಒಂದು ಸ್ಕ್ರಿಪ್ಚರ್ ಸಿಗುತ್ತೆ. ಆ ಸ್ಕ್ರಿಪ್ಚರ್ ಅಲ್ಲಿ ಏನು ಬರ್ದಿದ್ದಾರೆ ಅಂತ ಅದನ್ನ ಡಿಕೋಡ್ ಮಾಡಿ ನೋಡಿದಾಗ ಗೊತ್ತಾಗೋದೇನಂದ್ರೆ, ರಾಜ ನಂದಿವರ್ಮನ್ ಕಟ್ಟಿಸಿದ್ದ ಆ ದೇವಸ್ಥಾನಕ್ಕೆ ಒಟ್ಟು 4 ಬಾಗಿಲುಗಳಿವೆ. ಆದ್ರೆ ದೇವಸ್ಥಾನದ 3 ಬಾಗಿಲುಗಳ ಮೂಲಕ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟವರಿಗೆ ತುಂಬಾನೇ ದೊಡ್ಡ ಆಪತ್ತು ಬರುತ್ತೆ. ಆ 4 ಬಾಗಿಲುಗಳಲ್ಲಿ ಕೇವಲ ಒಂದೇ ಒಂದು ಬಾಗಿಲು ಮಾತ್ರ ಸೇಫ್ ಅಂತ ಬರೆದಿರುತ್ತೆ. ಹಾಗೂ ಆ ದೇವಸ್ಥಾನವನ್ನ ರಾಜ ನಂದಿವರ್ಮನ್ ಎಷ್ಟು ಬಂಗಾರ, ವಜ್ರ, ವೈಡೂರ್ಯಗಳನ್ನ ಖರ್ಚು ಮಾಡಿ ಕಟ್ಟಿಸಿದ್ದಾನೆ ಅಂತ ಕೂಡ ಅದರಲ್ಲಿ ಬರೆಯಲಾಗಿರುತ್ತೆ. ಈಗ ಈ ವಿಷಯ ಮೀಡಿಯಾದಲ್ಲೆಲ್ಲ ಬಂದು ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಮತ್ತೊಂದು ಕಡೆ ಕೊಲೆಯಾಗಿರುವ ಆ ಪ್ರಶಾಂತ್ ನ ಫ್ರೆಂಡ್ ಇನ್ಬಾ ತನ್ನ ಬೇರೆ ಫ್ರೆಂಡ್ಸ್ ಗಳ ಜೊತೆ ಮಾತನಾಡ್ತಾ ಕೂತಿರೋದನ್ನ ನೋಡ್ತೀವಿ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಬಂದು ಈ ಊರಿನಲ್ಲಿ ರಿಸರ್ಚ್ ಅನ್ನ ಮಾಡಿ ಆ ದೇವಸ್ಥಾನವನ್ನ ಕೂಡ ಈಗ ಕಂಡುಹಿಡಿದಿದ್ದಾರೆ. ಆದ್ರೆ ನಾವೆಲ್ಲ ಇಷ್ಟು ದಿನ ಭಯ ಪಡ್ತಿರುವ ರೀತಿ ಊರಿನಲ್ಲಿ ಯಾವುದೇ ಅನಾಹುತ ನಡೀಲಿಲ್ಲ. ಈಗ ಅವರು ಆ ರಿಸರ್ಚ್ ಮುಗಿದ ನಂತರ ಆ ದೇವಸ್ಥಾನದಲ್ಲಿ ಸಿಗುವ ಅಪಾರ ಸಂಪತ್ತನ್ನ ತಮ್ಮ ಜೊತೆಗೇನೆ ತೆಗೆದುಕೊಂಡು ಹೋಗಿಬಿಡ್ತಾರೆ. ರಾತ್ರಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಈ ಊರಿಂದ ಹೋದ ನಂತರ ನಾವು ಆ ಜಾಗಕ್ಕೆ ಹೋಗಿ ಹುಡುಕಿದ್ರೆ ನಮಗೂ ಕೂಡ ಸ್ವಲ್ಪ ಸಂಪತ್ತು ಸಿಗುತ್ತೆ, ಅದರಿಂದಾಗಿ ನಮ್ಮೆಲ್ಲರ ಜೀವನ ಕೂಡ ಸೆಟಲ್ ಆಗುತ್ತೆ ಅಂತ ತನ್ನ ಫ್ರೆಂಡ್ಸ್ ಗಳಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಇನ್ಬಾನ ಫ್ರೆಂಡ್ಸ್ ಗಳು ಮಾತ್ರ ಹೆದರಿಕೊಂಡು ನೀನು ಬೇಕಾದ್ರೆ ಹೋಗು, ನಾವ್ಯಾರು ಕೂಡ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ತನ್ನ ಫ್ರೆಂಡ್ಸ್ ಗಳೆಲ್ಲ ಎಷ್ಟೇ ಬೇಡ ಅಂದರೂ ಕೂಡ ಇನ್ಬಾ ಎಲ್ಲರೂ ಮಲಗಿಕೊಂಡ ನಂತರ ಆ ದೇವಸ್ಥಾನದಲ್ಲಿರುವ ನಿಧಿಯನ್ನ ಹುಡುಕಿಕೊಂಡು ಹೋಗಿಬಿಡ್ತಾನೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಇನ್ಬಾನ ತುಂಡು ತುಂಡಾಗಿ ಕತ್ತರಿಸಿ ಬಿದ್ದಿದ್ದ ದೇಹದ ಭಾಗಗಳು ಊರಿನ ಜನರಿಗೆ ಸಿಗುತ್ತವೆ. ಇದನ್ನ ನೋಡಿದ ಇನ್ಬಾನ ಫ್ಯಾಮಿಲಿಯವರು ಹಾಗೂ ಅವನ ಫ್ರೆಂಡ್ಸ್ ಗಳೆಲ್ಲ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಈ ವಿಷಯ ಗೊತ್ತಾಗಿ ತಕ್ಷಣವೇ ಅಲ್ಲಿಗೆ ಓಡಿ ಬಂದ ಗುರುಗೆ ತುಂಡು ತುಂಡಾಗಿ ಕತ್ತರಿಸಿದ್ದ ಆ ದೇಹವನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಈಗ ಈ ಭಯಾನಕ ಕೊಲೆಯನ್ನ ನೋಡಿ ಹೆದರಿಕೊಂಡ ಊರಿನ ಜನರೆಲ್ಲ ಮಾತನಾಡಿಕೊಳ್ಳೋದೇನಂದ್ರೆ, ನಾವೆಲ್ಲರೂ ಆವತ್ತೇ ಹೇಳಿಲ್ವಾ ಈ ಬೋಸ್ ಅಂಡ್ ಟೀಮ್ ಈ ಊರಿಗೆ ರಿಸರ್ಚ್ಗೆ ಅಂತ ಬಂದ್ರೆ ಖಂಡಿತವಾಗಿಯೂ ಏನಾದ್ರೂ ಅನಾಹುತ ಆಗುತ್ತೆ ಅಂತ. ಇನ್ಮೇಲೆ ಇವರ ಟೀಮ್ ಅನ್ನ ಈ ಊರಿನಲ್ಲಿ ಇರೋದಕ್ಕೆ ಬಿಡಬಾರ್ದು ಅಂತ ಅವರ ಮೇಲೆ ಊರಿನ ಜನರೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಇದನ್ನ ನೋಡಿದ ಗುರು ತಕ್ಷಣವೇ ಹೋಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರನ್ನ ಕಾಪಾಡಿ ಈ ಕೊಲೆಯನ್ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ. ಅಲ್ಲಿಯವರೆಗೂ ನೀವ್ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಹಾಗಿಲ್ಲ, ಹಾಗೂ ಬೋಸ್ ಅಂಡ್ ಟೀಮ್ಗೆ ಏನು ಕೂಡ ಆಗದ ಹಾಗೆ ನೀವೇನೆ ನೋಡಿಕೊಳ್ಳಬೇಕು ಅಂತ ಎಲ್ಲರನ್ನ ಒಪ್ಪಿಸುತ್ತಾನೆ. ಸರ್, ಸಾವಿರಾರು ವರ್ಷಗಳ ಹಿಂದೆ ನಂದಿವರ್ಮನ್ ಎಂಬ ರಾಜನಿಂದ ಕೊಲೆಯಾದ ಘೋರ ಎಂಬ ರಾಜನ ದೆವ್ವ ಈಗಲೂ ಕೂಡ ಈ ಊರಿನ ಸುತ್ತಮುತ್ತ ಓಡಾಡ್ತಿದೆ ಅಂತ ಜನರೆಲ್ಲ
ಜನರೆಲ್ಲ ನಂಬಿದ್ದಾರೆ. ದೇವಸ್ಥಾನದ ನಿಧಿಯನ್ನ ಹುಡುಕಿಕೊಂಡು ಹೋಗಿದ್ದ ಇನ್ಬಾನನ್ನ ಅಘೋರನ ಆತ್ಮನೆ ಕೊಲೆ ಮಾಡಿರಬಹುದು ಅಂತ ಹೆದರಿಕೊಂಡು ಹೇಳ್ತಾರೆ. ಅವರ ಮಾತುಗಳನ್ನ ಕೇಳಿದ ಗುರು ಈ ಕಾಲದಲ್ಲೂ ಕೂಡ ಆತ್ಮ ಇದೆ ಅನ್ನೋದನ್ನ ನಂಬ್ತೀರಾ? ನಿಜವಾದ ಕೊಲೆಗಾರ ಯಾರು ಅನ್ನೋದನ್ನ ಕಂಡು ಹಿಡಿದು ಈ ಆತ್ಮ ಅನ್ನೋದು ಏನು ಇಲ್ಲ ಅಂತ ನಿಮಗೆಲ್ಲ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ನಂತರ ಇದೇ ವಿಷಯದ ಬಗ್ಗೆ ಬೋಸ್ನ ಜೊತೆ ಮಾತನಾಡುತ್ತಿದ್ದಾಗ ಆತ ಚಿತ್ರದ ಶುರುವಿನಲ್ಲಿ ಕೊಲೆಯಾಗಿದ್ದ ಪ್ರಶಾಂತ್ನ ಬಗ್ಗೆ ಒಂದು ಕ್ಲೂ ಅನ್ನ ಕೊಡ್ತಾನೆ. ಸ್ನೇಹಿತರೆ, ಈ ಬೋಸ್ ನಂದಿವರ್ಮನ್ ಕಟ್ಟಿಸಿದ್ದ ಆ ದೇವಸ್ಥಾನದ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಅಂತ ಹನುಮಂತಪುರಂಗೆ ಬಂದಾಗ ಆ ಪ್ರಶಾಂತ್ ಬಂದು ಭೇಟಿಯಾಗಿರ್ತಾನೆ. ಪ್ರಶಾಂತ್ಗೆ ಆರ್ಕಿಯಾಲಜಿಯಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದ್ದ ಕಾರಣ ಆತ ಬೋಸ್ ಬರೋದಕ್ಕೂ ಮುಂಚೆನೆ ಆ ದೇವಸ್ಥಾನದ ಬಗ್ಗೆ ರಿಸರ್ಚ್ ಅನ್ನ ಮಾಡಿರ್ತಾನೆ. ಸರ್, ನೀವು ನಿಮ್ಮ ಟೀಮ್ ಅನ್ನ ಕರೆದುಕೊಂಡು ಬಂದು ರಿಸರ್ಚ್ ಮಾಡಿದ್ರೆ ನಂದಿವರ್ಮನ್ ಕಟ್ಟಿಸಿದ್ದ ಆ ದೇವಸ್ಥಾನ ಎಲ್ಲಿದೆ ಅಂತ ಖಂಡಿತ ಗೊತ್ತಾಗುತ್ತೆ. ನಾನು ನಿಮಗೆ ಕೈಲಾದಷ್ಟು ಸಹಾಯವನ್ನ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ನಾವು ಗೌರ್ಮೆಂಟ್ ಇಂದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಇಲ್ಲಿಗೆ ಬರುವಷ್ಟರಲ್ಲಿ ಅವನನ್ನ ಯಾರೋ ಕೊಲೆ ಮಾಡಿ ಬಿಟ್ಟಿದ್ರು ಅಂತ ಬೋಸ್ ಹೇಳ್ತಾನೆ. ಮತ್ತೊಂದು ಕಡೆ ನೀಲ ತನ್ನ ಟೀಮ್ ಅನ್ನ ಕರೆದುಕೊಂಡು ರಿಸರ್ಚ್ ವರ್ಕ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾಗ ವೆದರ್ ಇದ್ದಕ್ಕಿದ್ದಂತೆ ತುಂಬಾನೇ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗುತ್ತೆ. ಅವರು ಹಿಡಿದುಕೊಂಡಿದ್ದ ಮೆಟಲ್ ಡಿಟೆಕ್ಟರ್ ಆ ಭೂಮಿಯ ಕೆಳಗಡೆ ಏನೋ ಇದೆ ಎಂಬಂತೆ ತುಂಬಾನೇ ಜೋರಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡುತ್ತಿದ್ದಂತೆ ಗುರು ನಿಂತಿದ್ದನ್ನೆಲ್ಲ ದೊಡ್ಡ ಬಿರುಕನ್ನ ಬಿಟ್ಟು ಆತ ಭೂಮಿಯ ಒಳಗಡೆ ಹೋಗಿ ಬಿಡ್ತಾನೆ. ಆದ್ರೆ ಗುರು ಇನ್ನೇನು ಭೂಮಿಯ ಒಳಗಡೆ ಹೋಗಿ ಬಿಡ್ತಾನೆ ಅನ್ನುವಾಗ ಆತ ಏನೋ ಒಂದು ವಸ್ತುವನ್ನ ಹಿಡಿದುಕೊಳ್ತಾನೆ. ತಕ್ಷಣವೇ ಅಲ್ಲಿದ್ದ ಜನರೆಲ್ಲ ಹೋಗಿ ಗುರುನನ್ನ ಮೇಲಕ್ಕೆ ಎತ್ತಿಕೊಳ್ತಾರೆ. ಆತ ಕೆಳಗಡೆ ಬೀಳುತ್ತಿದ್ದಾಗ ತನ್ನ ಕೈಗೆ ಯಾವುದೋ ಒಂದು ವಸ್ತು ಸಿಕ್ತು ಅಂತ ಹೇಳಿದಾಗ ಆ ಜಾಗದಲ್ಲಿದ್ದ ಆ ವಸ್ತುವನ್ನ ಮೇಲಕ್ಕೆ ಎತ್ತಿ ನೋಡಿದ್ರೆ ಅದೊಂದು ಪುರಾತನ ಕಾಲದ ನಟರಾಜ ದೇವರ ಮೂರ್ತಿಯಾಗಿರುತ್ತೆ. ಈಗ ಬೋಸನ್ ಟೀಮ್ಗೆ ನಟರಾಜ ದೇವರ ಮೂರ್ತಿ ಸಿಕ್ಕಿದೆ ಅಂತ ಗೊತ್ತಾಗಿ ನ್ಯೂಸ್ ಚಾನೆಲ್ ಗಳೆಲ್ಲ ಅಲ್ಲಿಗೆ ಬಂದು ಮತ್ತೆ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಮತ್ತೊಂದು ಕಡೆ ಕೊಲೆಯಾಗಿರುವ ಆ ಇನ್ಬಾನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ ಹೇಳುತ್ತೇನೆಂದ್ರೆ, ಸರ್, ಆತನನ್ನ ಯಾರೋ ಸಾಮಾನ್ಯವಾಗಿ ಕೊಲೆ ಮಾಡಿಲ್ಲ. ಕೊಲೆ ಮಾಡಿರುವ ವ್ಯಕ್ತಿ ಯಾವುದೋ ಒಂದು ವಿಚಿತ್ರವಾದ ಆಯುಧದಿಂದ ಅವನನ್ನ ಕತ್ತರಿಸಿದ್ದಾನೆ. ನಾವು ಇದುವರೆಗೂ ಮಾಡಿರುವ ಪೋಸ್ಟ್ ಮಾರ್ಟಮ್ ಗಳಲ್ಲಿ ಈ ರೀತಿಯ ಕೊಲೆಯನ್ನ ನಾವು ನೋಡೇ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಗುರುಗೆ ಇನ್ಬಾನನ್ನ ಆ ರೀತಿ ಯಾರು ಕೊಲೆ ಮಾಡೋದಕ್ಕೆ ಸಾಧ್ಯ ಅಂತ ತುಂಬಾನೇ ಶಾಕ್ ಆಗುತ್ತೆ. ಇದಾದ ನಂತರ ನೀಲ ಜೊತೆ ಮಾತನಾಡುತ್ತಿದ್ದಾಗ ರಾಜ ನಂದಿವರ್ಮನ್ ಉಪಯೋಗಿಸುತ್ತಿದ್ದ ಆ ವಿಶೇಷವಾದ ಕತ್ತಿಯ ಬಗ್ಗೆ ಗುರುಗೆ ಗೊತ್ತಾಗುತ್ತೆ. ಆ ದಿನ ರಾತ್ರಿ ಗುರು ತನ್ನ ರೂಮ್ಗೆ ವಾಪಸ್ ಹೋಗ್ತಿದ್ದಾಗ ಯಾರೋ ಅವನ ಮೇಲೆ ಅದೃಶ್ಯವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತನ್ನ ಮೇಲೆ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಸುತ್ತಮುತ್ತ ಗುರುಗೆ ಯಾರು ಕೂಡ ಕಾಣಿಸೋದೇ ಇಲ್ಲ. ಒಂದೇ ಸರಿ ಹೆದರಿಕೊಂಡ ಗುರು ಇಲ್ಲಿರೋದೇ ಬೇಡ ಅಂತ ತಕ್ಷಣ ತನ್ನ ಬೈಕ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಮರುದಿನ ಯಾವ ಜಾಗದಲ್ಲಿ ತನ್ನ ಮೇಲೆ ಹಿಂದಿನ ದಿನ ಅಟ್ಯಾಕ್ ಆಗಿತ್ತೋ ಅಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್ ಜೊತೆ ಬರ್ತಾನೆ. ಆ ಜಾಗದಲ್ಲಿ ಏನಾದ್ರೂ ಕ್ಲೂಗಳು ಸಿಗಬಹುದಾ ಅಂತ ಸೂಕ್ಷ್ಮವಾಗಿ ನೋಡಿದಾಗ ಶಾಕಿಂಗ್ಲಿ ಅಲ್ಲೊಂದು ರುದ್ರಾಕ್ಷಿ ಸರ ಅವನಿಗೆ ಸಿಗುತ್ತೆ. ಆ ಸರವನ್ನ ನೋಡುತ್ತಿದ್ದಂತೆ ಇದನ್ನ ಈ ಹಿಂದೆ ನಾನೆಲ್ಲೋ ನೋಡಿದ್ನಲ್ಲ ಅಂತ ಗುರುಗೆ ಫ್ಲಾಶ್ ಆಗುತ್ತೆ. ಈ ಸರವನ್ನ ನಾನು ಎಲ್ಲಿ ನೋಡಿದ್ದೆ ಅಂತ ಮತ್ತಷ್ಟು ಯೋಚನೆ ಮಾಡಿದಾಗ ಶಾಕಿಂಗ್ಲಿ ಆ ಊರಿನ ಚೇರ್ಮನ್ ಧರ್ಮರಾಜನ್ ಅದೇ ರೀತಿಯ ಸರವನ್ನ ಹಾಕಿಕೊಂಡಿದ್ದು ನೆನಪಾಗುತ್ತೆ. ಒಂದು ವೇಳೆ ಊರಿನಲ್ಲಿ ನಡೆಯುತ್ತಿರುವ ಎಲ್ಲ ಕ್ರೈಮ್ಗಳ ಹಿಂದೆ ಈ ಧರ್ಮರಾಜನ್ನ ಕೈವಾಡ ಇರಬಹುದಾ ಅಂತ ಅನ್ನಿಸಿ ಆ ಊರಿನ ಒಂದಷ್ಟು ಜನರನ್ನ ವಿಚಾರಿಸಿದಾಗ ಎಲ್ಲರೂ ಕೂಡ ಧರ್ಮರಾಜನ್ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿ ಹೇಳ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳೋದೇನೆಂದ್ರೆ, ಸರ್, ಧರ್ಮರಾಜನ್ ಕೇವಲ ನಮ್ಮ ಊರಿಗೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಊರಿನಲ್ಲಿರುವ ದೇವಸ್ಥಾನಗಳನ್ನು ಕೂಡ ರಿನೋವೇಟ್ ಮಾಡಿಸಿದ್ದಾರೆ ಅಂತ ಹೇಳ್ತಾನೆ. ಈಗ ಈ ವಿಷಯ ಗುರುಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸಿ ತಕ್ಷಣ ಧರ್ಮರಾಜನ್ನ ಮನೆಯ ಬಳಿ ಹೋಗ್ತಾನೆ. ಧರ್ಮರಾಜನ್ನ ಮನೆಯ ಸುತ್ತಮುತ್ತ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದಷ್ಟು ಹಳೆಯ ವಿಗ್ರಹಗಳನ್ನ ಅಲ್ಲಲ್ಲಿ ಇಟ್ಟಿರೋದು ಕಾಣಿಸುತ್ತೆ. ಮತ್ತೊಂದು ಕಡೆ ಅದೇ ದಿನ ರಾತ್ರಿ ಬೋಸ್ ತನ್ನ ರೂಮ್ ನಲ್ಲಿ ಒಂದು ಮ್ಯಾಪ್ ಅನ್ನ ರೆಡಿ ಮಾಡಿ ಅದರಲ್ಲಿ ಒಂದು ಜಾಗವನ್ನ ಪಾಯಿಂಟ್ ಔಟ್ ಮಾಡ್ತಾನೆ. ನಂತರ ಆ ಮ್ಯಾಪ್ ಅನ್ನ ತೆಗೆದುಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿಂದ ಹೊರಟು ಬರ್ತಾನೆ. ಇದಾದ ನಂತರ ನೋಡಿದ್ರೆ ಬೋಸ್ ನ ಟೀಮ್ ನಲ್ಲಿ ಕೆಲಸ ಮಾಡುತ್ತಿದ್ದ ಕಮಲ್ ಎಂಬ ಹುಡುಗ ಅವನನ್ನೇ ಫಾಲೋ ಮಾಡ್ತಾ ಹೊರಗಡೆ ಬರ್ತಾನೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಬೋಸ್ ನನ್ನ ಫಾಲೋ ಮಾಡುತ್ತಾ ಹೊರಗಡೆ ಬಂದಿದ್ದ ಆ ಕಮಲ್ ನನ್ನ ಯಾರೋ ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಈಗ ಒಂದಾದ ಮೇಲೊಂದರಂತೆ ನಡೆಯುತ್ತಿರುವ ಈ ಭೀಕರ ಕೊಲೆಗಳನ್ನ ನೋಡಿದ ಗುರುಗೆ ತುಂಬಾನೇ ಶಾಕ್ ಆಗುತ್ತೆ. ಮತ್ತೊಂದು ಕಡೆ ರಿಸರ್ಚ್ ಟೀಮ್ ನವರು ಈ ಊರಿಗೆ ಬಂದಾಗಿನಿಂದ ಒಂದಾದ ಮೇಲೊಂದರಂತೆ ಕೊಲೆಗಳು ನಡೀತಿದೆ ಅಂತ ಊರ ಜನರೆಲ್ಲ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗ ತನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದ ಕಮಲ್ ಎಂಬ ಹುಡುಗ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗಿ ಡಾಕ್ಟರ್ ಚಕ್ರವರ್ತಿ ಅಲ್ಲಿಗೆ ಬರ್ತಾನೆ. ಸರ್, ನಿನ್ನೆ ರಾತ್ರಿ ಬೋಸ್ ತನ್ನ ರೂಮ್ ನಿಂದ ಯಾರಿಗೂ ಗೊತ್ತಾಗದ ಹಾಗೆ ಹೊರಗಡೆ ಹೋಗಿದ್ದಾರೆ. ಅವರನ್ನ ಫಾಲೋ ಮಾಡ್ತಾ ಹೋದ ಈ ಕಮಲ್ ಕೊಲೆಯಾಗಿದ್ದಾನೆ. ನಾವು ಎಷ್ಟೇ ಹುಡುಕಿದ್ರು ಕೂಡ ಬೋಸ್ ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ಅವರ ಮೇಲೇನೆ ಅನುಮಾನ ಬರ್ತಿದೆ ಅಂತ ಅಲ್ಲಿದ್ದವರನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಎನ್ಕ್ವೈರಿ ಮಾಡ್ತಾ ನೀಲ ಬಳಿ ಬಂದಾಗ ಆಕೆ ಹೇಳುತ್ತೇನೆಂದ್ರೆ, ಸ್ನೇಹಿತರೆ, ರಿಸರ್ಚ್ ಮಾಡ್ತಾ ಇದ್ದಾಗ ನೀಲಾಗೆ ಒಂದು ಸ್ಕ್ರಿಪ್ಚರ್ ಸಿಕ್ಕಿದೆ.
ಸಿಕ್ಕಿತ್ತು ಅಲ್ವಾ. ಅದರಲ್ಲಿ ನಂದಿವರ್ಮನ್ ಕಟ್ಟಿಸಿದ್ದ ಆ ದೇವಸ್ಥಾನಕ್ಕೆ ಒಟ್ಟು 4 ಬಾಗಿಲುಗಳು ಇದೆ ಅಂತ ಬರ್ತಿತ್ತು ಅಲ್ವಾ. ಅದರಲ್ಲಿ ಒಂದು ಬಾಗಿಲನ್ನ ಈ ಕಮಲ್ ಕಂಡು ಹಿಡಿದಿರ್ತಾನೆ. ತಕ್ಷಣವೇ ಆತ ಅದನ್ನ ಹೋಗಿ ಬೋಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಆದ್ರೆ ಅದನ್ನ ಕೇಳಿದ ಬೋಸ್ ಮಾತ್ರ ತುಂಬಾನೇ ಶಾಕ್ ಆಗಿ ಈ ವಿಷಯವನ್ನ ಯಾರಿಗೂ ಕೂಡ ಹೇಳ್ಬೇಡ ಅಂತ ಅವನಿಗೆ ವಾರ್ನಿಂಗ್ ಮಾಡಿರ್ತಾನೆ. ಆದ್ರೆ ಕಮಲ್ ಈ ವಿಷಯವನ್ನ ಕೊಲೆಯಾಗೋದಕ್ಕೂ ಹಿಂದಿನ ದಿನ ನೀಲ ಬಳಿ ಹೇಳಿಕೊಂಡಿರ್ತಾನೆ. ಈಗ ನೀಲ ಹೇಳಿದ ಈ ಎಲ್ಲ ಮಾತುಗಳನ್ನ ಕೇಳಿದ ಗುರುಗೆ ಬೋಸ್ ಮೇಲೇನೆ ಅನುಮಾನ ಹೆಚ್ಚಾಗುತ್ತೆ. ತಕ್ಷಣ ನೀಲ ಜೊತೆ ಬೋಸ್ನ ರೂಮ್ಗೆ ಹೋಗಿ ಅಲ್ಲಿ ಏನಾದ್ರೂ ಕ್ಲೂಗಳು ಸಿಗಬಹುದಾ ಅಂತ ಒಂದಷ್ಟು ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡಿಕೊಳ್ತಾನೆ. ಈಗ ಗುರುಗೆ ತಕ್ಷಣ ಒಂದು ವಿಷಯ ಫ್ಲಾಶ್ ಆಗಿ ಆ ದಿನ ಒಂದು ನಟರಾಜ ದೇವರ ಮೂರ್ತಿ ಸಿಕ್ಕಿತ್ತಲ್ಲ, ಅದನ್ನ ಸ್ಟೋರ್ ಮಾಡಿ ಇಟ್ಟಿದ್ದ ಜಾಗಕ್ಕೆ ನೀಲಾಳನ್ನ ಕರೆದುಕೊಂಡು ಬರ್ತಾನೆ. ನೀಲ ಆ ದಿನ ನಮಗೆ ರಿಸರ್ಚ್ ಸೈಟ್ ನಲ್ಲಿ ಸಿಕ್ಕಿದ್ದ ಆ ಮೂರ್ತಿ ಇದೇನಾ ಚೆಕ್ ಮಾಡು ಅಂತ ಹೇಳ್ತಾನೆ. ಆ ದಿನ ದೇವರ ಮೂರ್ತಿ ಸಿಕ್ಕಾಗ ಒಂದು ಪ್ಯಾಟರ್ನ್ ಅನ್ನ ನೀಲ ಗಮನಿಸಿರ್ತಾಳೆ. ಅದೇ ಪ್ಯಾಟರ್ನ್ ಅನ್ನ ನೆನಪಿಟ್ಟುಕೊಂಡು ಆ ವಿಗ್ರಹವನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಇದು ಫೇಕ್ ವಿಗ್ರಹ ಅಂತ ಗೊತ್ತಾಗುತ್ತೆ. ಈಗ ರಿಸರ್ಚ್ ಸೈಟ್ ನಲ್ಲಿ ಸಿಕ್ಕಿದ್ದ ಆ ನಟರಾಜ ದೇವರ ಒರಿಜಿನಲ್ ಮೂರ್ತಿಯನ್ನ ಕದ್ದು ನಕಲಿ ಮೂರ್ತಿಯನ್ನ ಇಲ್ಲಿಟ್ಟಿರೋದಕ್ಕೆ ಹೇಗೆ ಸಾಧ್ಯ ಅಂತ ಆ ರೂಮ್ ನ ಇನ್ಚಾರ್ಜ್ ಆಗಿದ್ದ ವ್ಯಕ್ತಿಯನ್ನ ಹೆದರಿಸಿ ಕೇಳಿದಾಗ ಶಾಕಿಂಗ್ಲಿ ಆತ ಸರ್ ಈ ರೂಮ್ ನ ಇನ್ನೊಂದು ಕೀ ಬೋಸ್ ಅವರ ಹತ್ರ ಇತ್ತು ಅಂತ ಹೇಳ್ತಾನೆ. ತಕ್ಷಣವೇ ಇನ್ಸ್ಪೆಕ್ಟರ್ ನನ್ನ ಕರೆದುಕೊಂಡು ಧರ್ಮರಾಜನ ಮನೆಗೆ ಹೋಗಿ ಅವನ ಮನೆಯ ಸುತ್ತಮುತ್ತ ಹೂತಿಟ್ಟಿದ್ದ ವಿಗ್ರಹಗಳನ್ನ ತನ್ನ ಕಸ್ಟಡಿಗೆ ತೆಗೆದುಕೊಳ್ತಾನೆ. ಗುರು ತನ್ನ ಹೈಯರ್ ಆಫೀಸರ್ ಗಳನ್ನೆಲ್ಲ ಕರೆಸಿ ಇಷ್ಟು ದಿನ ತನ್ನ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿರೋದನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿ ರಿವೀಲ್ ಆಗುವ ಒಂದು ಸಕ್ಕ ಟ್ವಿಸ್ಟ್ ಏನಂದ್ರೆ ಧರ್ಮರಾಜನ್ ದೇವಸ್ಥಾನಗಳನ್ನ ರಿನೋವೇಷನ್ ಮಾಡಿಸುವ ಕೆಲಸಗಳನ್ನ ಮಾಡ್ತಿದ್ದ ಅಲ್ವಾ. ಅದಕ್ಕೆ ಕಾರಣ ಏನು ಅಂದ್ರೆ ಪುರಾತನ ದೇವಸ್ಥಾನಗಳಲ್ಲಿರುವ ವಿಗ್ರಹಗಳನ್ನ ಕಳ್ಳತನ ಮಾಡಿ ಅದರ ಜಾಗಕ್ಕೆ ನಕಲಿ ವಿಗ್ರಹಗಳನ್ನ ಇಡ್ತಿರ್ತಾನೆ. ಹೀಗೆ ಕಳ್ಳತನ ಮಾಡಿರುವ ವಿಗ್ರಹಗಳನ್ನ ಮಾರೋದಕ್ಕೆ ಡಿಪಾರ್ಟ್ಮೆಂಟ್ ನಿಂದ ಯಾರಾದ್ರೂ ಸಹಾಯ ಮಾಡಬೇಕಲ್ವಾ. ಇಷ್ಟು ದಿನ ಧರ್ಮರಾಜನ್ಗೆ ಸಹಾಯ ಮಾಡ್ತಿರೋದು ಬೋಸ್ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ಧರ್ಮರಾಜನ್ಗೆ ಸಹಾಯ ಮಾಡ್ತಿರೋದು ಬೋಸ್ ಅಲ್ಲ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರುವ ಚಕ್ರವರ್ತಿ. ಧರ್ಮರಾಜನ್ ಹಾಗೂ ಚಕ್ರವರ್ತಿ ಇಬ್ಬರು ಪ್ಲಾನ್ ಮಾಡಿ ಬೋಸ್ ಮೂಲಕ ನಂದಿವರ್ಮನ್ ಕಟ್ಟಿಸಿದ್ದ ಆ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅಂತ ಅವರ ಟೀಮ್ ಅನ್ನ ಇಲ್ಲಿಗೆ ಕಳುಹಿಸಿದ್ದಾರೆ. ಆದ್ರೆ ಬೋಸ್ಗೆ ಚಕ್ರವರ್ತಿ ಹಾಗೂ ಧರ್ಮರಾಜನ್ನ ಪ್ಲಾನ್ ಗೊತ್ತಾಗಿ ಇದನ್ನ ಹೊರಗಡೆ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೋದಾಗ ಈಗ ಅವರನ್ನ ಎಲ್ಲೋ ಕಿಡ್ನಾಪ್ ಮಾಡಿ ಇಟ್ಟಿದ್ದಾರೆ. ಗುರು ಹೀಗೆ ತನ್ನ ಹೈಯರ್ ಆಫೀಸರ್ ಗಳಿಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡುತ್ತಿರುವಾಗ ಮತ್ತೊಂದು ಕಡೆ ಬೋಸ್ ನನ್ನ ನೋಡ್ತೀವಿ. ಗುರು ಹೇಳಿದಂತೆನೆ ಬೋಸ್ ನನ್ನ ಚಕ್ರವರ್ತಿ ಹಾಗೂ ಧರ್ಮರಾಜನ್ನೇ ಕಿಡ್ನಾಪ್ ಮಾಡಿಸಿದ್ದಾರೆ. ಸ್ನೇಹಿತರೆ, ಈಗ ಅಸಲಿಗೆ ನಡೆದದ್ದೇನು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ತಮಗೆ ಸಿಕ್ಕಿದ್ದ ನಟರಾಜ ದೇವರ ಮೂರ್ತಿಯನ್ನ ಈ ಧರ್ಮರಾಜನ್ ಹಾಗೂ ಚಕ್ರವರ್ತಿ ಇಬ್ಬರು ಸೇರಿಕೊಂಡು ಬದಲಾಯಿಸಿದ್ದಾರೆ ಅಂತ ಬೋಸ್ಗೆ ಅನುಮಾನ ಬಂದಿರುತ್ತೆ. ತಮ್ಮ ಮೇಲೆ ಈ ಬೋಸ್ಗೆ ಅನುಮಾನ ಬಂದಿದೆ ಅಂತ ಗೊತ್ತಾಗುತ್ತಿದ್ದಂತೆ ಅವನನ್ನ ಇವರಿಬ್ಬರು ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಮತ್ತೊಂದು ಕಡೆ ಚಿತ್ರದ ಶುರುವಿನಲ್ಲಿ ಕುರಿ ಕಾಯುವ ಒಬ್ಬಳು ಹುಡುಗಿ ಮಿಸ್ಸಿಂಗ್ ಆಗಿದ್ಲಲ್ಲ, ಈಗ ಮತ್ತೆ ಆ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅವರ ಅಮ್ಮ ಅಳ್ತಿರ್ತಾಳೆ. ತಕ್ಷಣವೇ ಪೊಲೀಸ್ ಸ್ಟೇಷನ್ ನಿಂದ ಗುರುಗೆ ಕಾಲ್ ಮಾಡಿ ಸರ್ ಮತ್ತೆ ಆ ಹುಡುಗಿ ಕಾಣಿಸುತ್ತಿಲ್ಲ ಅಂತ ಇನ್ಫಾರ್ಮ್ ಮಾಡ್ತಾರೆ. ಗುರು ಹಾಗೂ ನೀಲ ಆ ಹುಡುಗಿಯನ್ನ ಹುಡುಕ್ತಾ ಹೋದಾಗ ಆ ಹುಡುಗಿಯ ಕುರಿ ಮರಿ ಇವರ ರಿಸರ್ಚ್ ಸೈಟ್ ನ ಬಳಿನೇ ನಿಂತಿರುತ್ತೆ. ಈಗ ನೀಲಾಗೆ ಒಂದು ವಿಷಯ ಸಡನ್ ಆಗಿ ಸ್ಟ್ರೈಕ್ ಆಗುತ್ತೆ. ಸ್ನೇಹಿತರೆ, ಸಾವಿರಾರು ವರ್ಷಗಳ ಹಿಂದೆ ಗೋರ ಎಂಬಾತನನ್ನ ನಂದಿವರ್ಮನ್ ಸಾಯಿಸಿದ್ದ ಅಲ್ವಾ. ಆತ ಯಾವುದೇ ಒಂದು ವಿಷಯವನ್ನ ಮಾಡೋದಕ್ಕೂ ಮುಂಚೆ ಒಂದು ನರಬಲಿಯನ್ನ ಕೊಡ್ತಿದ್ನಂತೆ. ಒಂದು ವೇಳೆ ಈಗ ನಂದಿವರ್ಮನ್ ಕಟ್ಟಿಸಿರುವ ಆ ದೇವಸ್ಥಾನದ ಒಳಗಿರುವ ನಿಧಿಗೆ ಆಸೆ ಪಟ್ಟಿರುವ ಚಕ್ರವರ್ತಿ ಹಾಗೂ ಧರ್ಮರಾಜನ್ ಆ ಹುಡುಗಿಯನ್ನ ಬಲಿ ಕೊಟ್ಟು ಆ ನಿಧಿಯನ್ನ ಪಡೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡಿರಬಹುದಲ್ವಾ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಆ ಹುಡುಗಿಯ ತಾಯಿ ದೇವರ ಬಳಿ ಅಳುತ್ತಾ ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಕಾಪಾಡು ಅಂತ ಬೇಡಿಕೊಳ್ತಿರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಗುರು ಹಾಗೂ ನೀಲ ನಿಂತಿದ್ದ ನೆಲ ನಡುಗೋದಕ್ಕೆ ಶುರುವಾಗುತ್ತೆ. ತುಂಬಾನೇ ಜೋರಾಗಿ ಶಬ್ದ ಆಗಿ ಅವರಿಬ್ಬರು ನಿಂತಿದ್ದ ಆ ನೆಲ ಬಿರುಕು ಬಿಡುತ್ತೆ. ಆಶ್ಚರ್ಯವೆಂಬಂತೆ ಇವರಿಬ್ಬರು ಕೂಡ ಆ ಚಕ್ರವರ್ತಿ ಹಾಗೂ ಧರ್ಮರಾಜನ್ ದೇವಸ್ಥಾನದ ಒಳಗಡೆ ಹೋಗಿದ್ರು ಅಲ್ವಾ, ಅದೇ ಜಾಗಕ್ಕೆ ಹೋಗಿ ಬೀಳ್ತಾರೆ. ಈಗ ಆ ಹುಡುಗಿಯನ್ನ ಹಾಗೂ ಬೋಸ್ ನನ್ನ ಕಾಪಾಡೋದಕ್ಕೆ ಗುರು ಎಲ್ಲರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಹಿಂದಿನಿಂದ ಯಾರೋ ಗುರುಗೆ ಗೊತ್ತಾಗದ ಹಾಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಈ ಚಕ್ರವರ್ತಿ ತನ್ನ ಮಗನನ್ನ ಯಾರಿಗೂ ಗೊತ್ತಾಗದ ಹಾಗೆ ಬೋಸ್ ನ ಟೀಮ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾನೆ ಹಾಗೂ ಅವನಿಗೆ ತುಂಬಾ ದಿನಗಳ ಹಿಂದೆನೆ ನಂದಿವರ್ಮನ್ ಬಳಸುತ್ತಿದ್ದ ಅಕತ್ತಿ ಸಿಕ್ಕಿರುತ್ತೆ. ಅಕತ್ತಿಯನ್ನ ಬಳಸಿಕೊಂಡ ಈತ ಚಿತ್ರದ ಶುರುವಿನಿಂದ ನಾವು ನೋಡಿರುವ ಆ ಮೂವರನ್ನ ಕೂಡ ಕೊಲೆ ಮಾಡಿರ್ತಾನೆ ಹಾಗೂ ಆ ದಿನ ರಾತ್ರಿ ಗುರುನ ಮೇಲೆ ಅಟ್ಯಾಕ್ ಮಾಡಿದ್ದು ಕೂಡ ಈತಾನೆ. ಅವನ ಜೊತೆ ಹೋಗಿದ್ದ ಧರ್ಮರಾಜನ್ನ ರುದ್ರಾಕ್ಷಿಸರವೇ ಆ ಜಾಗದಲ್ಲಿ ಗುರುಗೆ ಸಿಕ್ಕಿರುತ್ತೆ. ಈಗ ಎಲ್ಲ ವಿಷಯ ಗುರುಗೆ ಗೊತ್ತಾಯ್ತಲ್ಲ ಅಂತ ಅವನನ್ನ ಅಕತ್ತಿಯಿಂದ ಸಾಯಿಸೋದಕ್ಕೆ ಅಂತ ಬರ್ತಾನೆ. ಹೀಗೆ ತುಂಬಾ ಹೊತ್ತು ಫೈಟ್ ಮಾಡಿದ ಗುರು ಕೊನೆಗೆ ಅಕತ್ತಿಯನ್ನ ತೆಗೆದುಕೊಂಡು ಆ ಹುಡುಗನನ್ನೇ ಸಾಯಿಸಿ ಬಿಡ್ತಾನೆ. ಇದಾದ ನಂತರ ಚಕ್ರವರ್ತಿ ಹಾಗೂ
ಹಾಗೂ ಧರ್ಮರಾಜನ್ ಇಲ್ಲಿಯವರೆಗೂ ಕಳ್ಳತನ ಮಾಡಿದ ಎಲ್ಲ ವಿಗ್ರಹಗಳನ್ನ ಕೂಡ ರಿಕವರಿ ಮಾಡಿಕೊಳ್ತಾನೆ. ಸ್ನೇಹಿತರೆ, ಚಿತ್ರದ ಎಂಡ್ ಸೀನ್ ನಲ್ಲಿ ನಮಗೆ ಗೊತ್ತಾಗುತ್ತೇನಂದ್ರೆ, ಸಾವಿರಾರು ವರ್ಷಗಳ ಹಿಂದೆ ಸತ್ತಿದ್ದ ನಂದಿವರ್ಮನ ಆತ್ಮ ಇಂದಿಗೂ ಕೂಡ ಹನುಮಂತಪುರಂನನ್ನ ಕಾಪಾಡ್ತಿರುತ್ತೆ. ಅದು ಹೇಗೆ ಅಂದ್ರೆ, ನನ್ನ ಮಗಳನ್ನ ಕಾಪಾಡುವಂತ ಆ ಮಹಿಳೆ ಕೇಳಿಕೊಳ್ಳುತ್ತಿದ್ದಂತೆ ಗುರು ಹಾಗೂ ನೀಲ ನಿಂತಿದ್ದ ಜಾಗ ಓಪನ್ ಆಗಿ ಅವರು ಸೀದಾ ಆ ದೇವಸ್ಥಾನದ ಒಳಗಡೆ ಹೋಗಿ ಆ ಹುಡುಗಿಯನ್ನ ಕಾಪಾಡಿರ್ತಾರೆ. ಹಾಗೂ ತಾನು ಕಟ್ಟಿಸಿರುವ ಆ ಪುರಾತನ ದೇವಸ್ಥಾನದಿಂದ ಯಾವ ನಿಧಿ ಕೂಡ ಹೊರಗಡೆ ಹೋಗದ ಹಾಗೆ ನಂದಿವರ್ಮನ್ನ ಆತ್ಮನೆ ನೋಡಿಕೊಳ್ತಿರುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.